ನಮಸ್ಕಾರ ಆತ್ಮಿಕರೇ, ನ್ಯೂಸ್ ಡೈರಿಗೆ ಸ್ವಾಗತ. ಸ್ಯಾಂಡಲ್ವುಡ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸಾವನ್ನಪ್ಪಿ ಎಷ್ಟು ದಿನ ಆದ್ರೂ ಅವರಿಲ್ಲ ಅನ್ನೋದನ್ನ ಅರಗಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅಪ್ಪು ಇಲ್ದಿದ್ರೂ ಹಬ್ಬದಂತೆ ಅವರ ಬರ್ತ್ಡೇ ಆಚರಿಸೋರಿದ್ದಾರೆ. ಚಿತ್ರಮಂದಿರಗಳಲ್ಲಿ ಅಪ್ಪು ಸಿನಿಮಾಗಳು ಮರು ಬಿಡುಗಡೆ ಆದ್ರೆ ಕ್ಷೀರಾಭಿಷೇಕ ಮಾಡಿ ಸ್ವಾಗತಿಸುವ ದೊಡ್ಡ ಬಳಗವೇ ಇದೆ. ಆದ್ರೆ ಇದೇ ಪುನೀತ್ ಸಾವನ್ನ ಅರಗಿಸಿಕೊಳ್ಳುವ ಮನಸ್ಥಿತಿ ಮಾತ್ರ ಯಾರಿಗೂ ಇಲ್ಲ. ಅಪ್ಪು ನಿಮ್ಮನ್ನೆಲ್ಲ ಬಿಟ್ಟು ಹೋಗಿ 3 ವರ್ಷವೇ ಆಗೋಯ್ತು. ಇದೀಗ ಅವರ ಬಗ್ಗೆ ಒಂದು ಸುದ್ದಿ ಹರಿದಾಡ್ತಾ ಇದೆ. ಅದರಲ್ಲೂ ಅವರ ಆತ್ಮದ ಜೊತೆ ಮಾತನಾಡಿರೋ ವಿಷಯ. ಆತ್ಮಗಳ ಜೊತೆ ಮಾತಾಡ್ತೀವಿ, ನಾವು ಅವ್ರ ಜೊತೆ ಮಾತನಾಡಿದ್ದೇವೆ, ಇವ್ರ ಜೊತೆ ಮಾತನಾಡಿದ್ದೇವೆ ಅಂತ ಹೇಳೋ ಹಲವರಿದ್ದಾರೆ. ಅಂತವರೇ ಈಗ ಪುನೀತ್ ಬಗ್ಗೆ ಹೇಳಿದ್ರೆ ಈ ಸುದ್ದಿ ಮಾಡ್ತಿರ್ಲಿಲ್ಲ. ಆದ್ರೆ ಜನ್ಮಾಂತರ ಖ್ಯಾತಿಯ ಆಧ್ಯಾತ್ಮಿಕ ಗುರು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಹೆಸರು ಮಾಡಿರುವ ಡಾಕ್ಟರ್ ಶ್ರೀ ರಾಮಚಂದ್ರ ಗುರೂಜಿ ಪುನೀತ್ ಅವರ ಆತ್ಮದ ಜೊತೆ ಮಾತನಾಡಿದ್ದಾರೆ. ಇವರು ಆತ್ಮಗಳ ಜೊತೆ ಮಾತನಾಡೋದು ಇದೇ ಮೊದಲೇನಲ್ಲ. ಹಿಂದೆ ಕೂಡ ಹಲವಾರು ಸೆಲೆಬ್ರಿಟಿಗಳ ಆತ್ಮಗಳ ಜೊತೆ ಮಾತನಾಡಿದ್ದಾರೆ. ಹಲವರ ಅಕಾಲಿಕ ಸಾವಿನ ರಹಸ್ಯವನ್ನ ತಿಳಿಯೋ ಕೆಲಸ ಮಾಡಿದ್ದಾರೆ. ಇದೀಗ ಪುನೀತ್ ರಾಜ್ಕುಮಾರ್ ಅವರ ಆತ್ಮದ ಜೊತೆಗೂ ಮಾತನಾಡಿದ್ದಾರೆ. ಈ ಸಮಯದಲ್ಲಿ ಅಪ್ಪು ಹೇಳಿದ 3 ಮಾತು ಕೇಳಿ ಎಲ್ಲರೂ ಹೌಹಾರಿ ಹೋಗಿದ್ದಾರೆ. ಅಪ್ಪು ಆಸೆಯನ್ನ ಕೇಳಿದ್ರೆ ನಮಗೂ ಕರಳು ಚುರುಕನ್ನುತ್ತೆ. ಹಾಗಾದ್ರೆ ಅಪ್ಪುಗೆ ಕೇಳಿದ 3 ಪ್ರಶ್ನೆ ಯಾವುದು, ಅದಕ್ಕೆ ಅಪ್ಪು ಕೊಟ್ಟ ಉತ್ತರ ಏನು ಅನ್ನೋದನ್ನ ಹೇಳ್ತಾ ಹೋಗ್ತೀವಿ. ನಮ್ಮ ಚಾನೆಲ್ನ ನೀವೇನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೇ, RJ ರಾಜೇಶ್ ಗೌಡ ಅವರ ಯೂಟ್ಯೂಬ್ ಚಾನೆಲ್ನಲ್ಲಿ ಶ್ರೀ ರಾಮಚಂದ್ರ ಗುರೂಜಿ ಅವರು ಸುದೀರ್ಘವಾಗಿ ಮಾತನಾಡಿದ್ದಾರೆ. ಜನ್ಮಾಂತರಗಳ ರಹಸ್ಯ ಏನು, ಆತ್ಮಗಳನ್ನ ಹೇಗೆ ಮಾತನಾಡಿಸೋದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ಆತ್ಮಗಳ ಸಂಚಾರ, ಭೂತ ಪ್ರೇತಗಳ ಒಂದಿಷ್ಟು ಅಚ್ಚರಿಯ ವಿಚಾರಗಳಿಗೆ ಉತ್ತರ ನೀಡಿದ್ದಾರೆ. ಎಷ್ಟು ವರ್ಷದ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಆತ್ಮೀಯರೇ, ರಾಮಚಂದ್ರ ಗುರೂಜಿಯವರು ಪುನೀತ್ ರಾಜ್ಕುಮಾರ್ ನಿಧನರಾದ ಕೆಲವೇ ದಿನಗಳಲ್ಲಿ ಅವರ ಆತ್ಮದ ಜೊತೆಗೆ ಮಾತನಾಡಿದ್ರಂತೆ. ಆದರೆ ಈ ಬಗ್ಗೆ ಯಾವತ್ತೂ ಎಲ್ಲೂ ಹೇಳ್ಕೊಂಡಿರಲಿಲ್ಲ. ಇದೇ ಮೊದಲ ಬಾರಿಗೆ ಫಾರ್ ದಿ ಫಸ್ಟ್ ಟೈಮ್ ಈ ರಹಸ್ಯವನ್ನ ಬಿಚ್ಚಿಟ್ಟಿದ್ದಾರೆ. ಆತ್ಮೀಯರೇ, ಆತ್ಮಗಳ ಜೊತೆ ಮಾತಾಡೋದು, ಸಂಭಾಷಣೆ ನಡೆಸೋದು ಅಷ್ಟು ಸುಲಭ ಅಲ್ಲ. ಇದನ್ನ ಸಿದ್ಧಿಸಿಕೊಳ್ಬೇಕು. ಆಧ್ಯಾತ್ಮದಲ್ಲಿ ಬದುಕಿದ್ದವರ ಹಿಂದಿನ ಜನ್ಮ ರಹಸ್ಯವನ್ನ ತಿಳಿದುಕೊಳ್ಳಲು ಸಾಧ್ಯವೋ ಅದೇ ರೀತಿಯಲ್ಲಿ ಸತ್ತ ಕೆಲ ದಿನಗಳ ಬಳಿಕ ಅವರ ಜೊತೆಗೆ ಸಂಭಾಷಣೆ ನಡೆಸೋದು ಸಾಧ್ಯ. ಆತ್ಮಗಳನ್ನ ಕರೆಸುವಾಗ ಕೇವಲ ಅವರ ಹೆಸರು ಹೇಳಿದ್ರೆ ಆತ್ಮ ಬರಲ್ಲ. ಯಾಕಂದ್ರೆ ಈ ಪ್ರಪಂಚದಲ್ಲಿ ಒಂದೇ ಹೆಸರಿನ ಲಕ್ಷಾಂತರ ಮಂದಿ ಇರ್ತಾರೆ. ಹೀಗಾಗಿ ಆತ್ಮಗಳನ್ನ ಕರೆಸೋದು ಕಷ್ಟ ಆಗುತ್ತೆ. ಹಾಗಾಗಿ ಅವರ ತಾಯಿಯ ಹೆಸರನ್ನ ಹೇಳಿದಾಗ ಮಾತ್ರ ಅಂದ್ಕೊಂಡವರನ್ನ ಕರೆಸೋದಕ್ಕೆ ಸಾಧ್ಯ. ಯಾಕಂದ್ರೆ ತಾಯಿ ಜೊತೆ ಹೊಕ್ಲು ಬಳ್ಳಿ ಸಂಬಂಧ ಇರುತ್ತೆ. ಇದು ಆತ್ಮಗಳನ್ನ ಕರೆತರೋದಕ್ಕೆ ಸಹಾಯ ಆಗುತ್ತೆ. ಹೀಗೆ ಪುನೀತ್ ಅವರ ಆತ್ಮವನ್ನ ಕರೆಸಿದಾಗ ರಾಮಚಂದ್ರ ಗುರೂಜಿಯವರು 3 ಪ್ರಶ್ನೆಗಳನ್ನ ಕೇಳಿದ್ರು. ಅದರಲ್ಲಿ ಮೊದಲನೆಯದ್ದು ಅವರ ಸಾವಿನ ರಹಸ್ಯದ ಬಗ್ಗೆ ಕೇಳಿದ್ದು. ಆತ್ಮೀಯರೇ, ಪುನೀತ್ ರಾಜ್ಕುಮಾರ್ ಸಾವನ್ನಪ್ಪಿದಾಗ ಅವರ ಸಾವಿನ ಬಗ್ಗೆ ಹಲವಾರು ಊಹಾಪೋಹಗಳು ಹರಿದಾಡಿದ್ವು. ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅಂತ ವೈದ್ಯರು ಮಾಹಿತಿ ಕೊಟ್ಟರು, ಇಲ್ಲಸಲ್ಲದನ್ನ ಹೇಳಿದ್ರು. ಅದು ನಿಜಾನ ಅಂತ ಮೊದಲ ಪ್ರಶ್ನೆ ಕೇಳಿದ್ರು. ಇದಕ್ಕೆ ಪುನೀತ್ ಆತ್ಮದಿಂದ ಉತ್ತರ ಸಿಕ್ಕಿತ್ತು. ಇಲ್ಲ, ನಾನು ಹೃದಯ ಸಂಬಂಧಿ ಸಮಸ್ಯೆಯಿಂದಲೇ ಸತ್ತಿದ್ದೇನೆ, ಬೇರೆ ಯಾವುದೇ ಕಾರಣದಿಂದಲೂ ಸಾವನ್ನಪ್ಪಿಲ್ಲ ಅಂತ ತಮ್ಮ ಸಾವಿನ ಬಗ್ಗೆ ಕ್ಲಿಯರ್ ಮಾಡಿದ್ದಾರಂತೆ. ಅದಾದ ಬಳಿಕ ಗುರೂಜಿ ಕೇಳಿದ 2ನೇ ಪ್ರಶ್ನೆ, ಈಗ ನೀವು ಎಲ್ಲಿದ್ದೀರಾ ಅಂತ. ಆ ಪ್ರಶ್ನೆಗೂ ಅಪ್ಪು ಆತ್ಮ ಉತ್ತರ ಕೊಟ್ಟಿತ್ತು. ನಾನೀಗ ನನ್ನ ತಂದೆ ತಾಯಿಯ ಹುಡುಕಾಟದಲ್ಲಿದ್ದೇನೆ. ನನಗಿನ್ನೂ ನನ್ನ ತಂದೆ ತಾಯಿ ಸಿಕ್ಕಿಲ್ಲ, ಹೀಗಾಗಿ ಅವರನ್ನ ಹುಡುಕ್ತಾ ಇದ್ದೀನಿ ಅಂದಿದ್ರತ್ತೆ. ಆತ್ಮೀಯರೇ, ಇನ್ನು 3ನೇ ಪ್ರಶ್ನೆ, ಅಪ್ಪು ಮರು ಜನ್ಮದ ರಹಸ್ಯದ ಬಗ್ಗೆ ಕೇಳಿದ ಪ್ರಶ್ನೆ. ನೀವು ಮತ್ತೆ ಹುಟ್ಟಿ ಬರ್ತೀರಾ ಅಂತ ಗುರೂಜಿ ಕೇಳಿದ ಪ್ರಶ್ನೆಗೆ ಅಪ್ಪು ಆತ್ಮದಿಂದ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ. ಆ ಬಗ್ಗೆ ನಾನಿನ್ನೂ ಯೋಚನೆ ಮಾಡಿಲ್ಲ. ಒಂದು ವೇಳೆ ಮತ್ತೊಮ್ಮೆ ಹುಟ್ಟಿ ಬರೋದೇ ಆಗಿದ್ರೆ ನನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟಿ ಬರ್ತೀನಿ ಅಂತ ಪುನೀತ್ ಆತ್ಮ ಉತ್ತರ ನೀಡಿತ್ತಂತೆ. ಇದನ್ನೆಲ್ಲ ಮಾಡಿದ್ದು ಅಪ್ಪು ಬಗ್ಗೆ ತಿಳಿದುಕೊಳ್ಳೋದಿಕ್ಕೆ. ಅಪ್ಪು ಆತ್ಮದ ಜೊತೆ ಮಾತನಾಡಿಯೇ 3 ವರ್ಷ ಆಗಿ ಹೋಯ್ತಂತೆ. ಆದ್ರೆ ಇದ್ಯಾವುದರ ಬಗ್ಗೆಯೂ ಇಷ್ಟು ದಿನ ಎಲ್ಲೂ ಹೇಳ್ಕೊಂಡಿರ್ಲಿಲ್ಲ ಅಂತ ಗುರೂಜಿ ಹೇಳಿದ್ದಾರೆ. ಆತ್ಮೀಯರೇ, ಅಪ್ಪು ಆತ್ಮ 3 ಪ್ರಶ್ನೆಗಳಿಗೆ ಉತ್ತರ ನೀಡಿದೆ. ಆದರೆ 3ನೇ ಪ್ರಶ್ನೆ, ಅದರಲ್ಲೂ ತಮ್ಮ ಮರುಹುಟ್ಟಿನ ಬಗ್ಗೆ ನೀಡಿದ ಉತ್ತರ ಈಗಲೂ ಕರುಳು ಕಿವುಚುವಂತೆ ಮಾಡ್ತಾ ಇದೆ. ಯಾಕಂದ್ರೆ ಮಗಳ ಹೊಟ್ಟೆಯಲ್ಲಿ ಹುಟ್ಟಿ ಬರ್ತೀನಿ ಅಂದಿದ್ದನ್ನ ಕೇಳಿದ್ರೇನೆ ಕಣ್ಣಂಚಲ್ಲಿ ನೀರು ಮೂಡುತ್ತೆ. ಯಾಕಂದ್ರೆ ಅಪ್ಪುಗೆ ತಮ್ಮ 2 ಹೆಣ್ಮಕ್ಳು ಅಂದ್ರೆ ಪಂಚಪ್ರಾಣ.
ಮಕ್ಕಳಿಗೂ ಅಷ್ಟೇ ಅಪ್ಪನೇ ಸರ್ವಸ್ವ ಆಗಿದ್ರು. ಆದರೆ ಅಪ್ಪನ ಜೊತೆ ಒಂದೇ ಒಂದು ಮಾತನಾಡೋದಿಕ್ಕೂ ಆಗದಂತೆ ಆ ದೇವರು ಮೋಸ ಮಾಡಿಬಿಟ್ಟ. ಮಗಳ ಮುಖ ಕೂಡ ನೋಡೋದಕ್ಕೆ ಆಗಿರಲಿಲ್ಲ. ಈಗ ನನ್ನ ಮಗಳ ಹೊಟ್ಟೆಯಲ್ಲೇ ಹುಟ್ಟು ಬರ್ತೀನಿ ಅಂದಿದ್ದಾರೆ. ಇದು ನಿಜ ಆಗಲಿ. ಮತ್ತೊಮ್ಮೆ ಅಪ್ಪು ಹುಟ್ಟಿ ಬರಲಿ. ಪ್ರಪಂಚವೇ ಅಪ್ಪುವನ್ನು ಕೊಂಡಾಡುವಂತಾಗಲಿ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.